ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ ಸದ್ಯ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಇಂದು ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಹಾಜರುಪಡಿಸಲಾಗುತ್ತೆ. ಬಹಳ ಮುಖ್ಯವಾಗಿ ಈ ಚಾರ್ಜ್ ಶೀಟ್ನಲ್ಲಿ ಏನನ್ನ ಉಲ್ಲೇಖ ಮಾಡಿರ್ತಾರೆ ಅನ್ನೋದು ಬಹಳ ಗಂಭೀರವಾದಂಥ ವಿಚಾರ. ಸದ್ಯ ಜೈಲು ವಾಸವನ್ನ ಅನುಭವಿಸ್ತಾ ಇರುವಂತಹ ನಟ ದರ್ಶನ್ಗೆ ಸಂಬಂಧಪಟ್ಟಂತಹ ದೋಷಾರೋಪ ನಿಗದಿ. ಎಲ್ಲ ಆರೋಪಿಗಳು ಹಾಜರಿರೋದಕ್ಕೆ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿದೆ. ನ್ಯಾಯಾಲಯಕ್ಕೆ ಕರೆ ತರ್ತಾರೆ ಜೈಲು ಅಧಿಕಾರಿಗಳು. ನೋಡಿ, ಇಷ್ಟು ದಿವಸಗಳ ಕಾಲ ಯಾವುದೇ ರೀತಿಯ ಕೋರ್ಟ್ ಹಿಯರಿಂಗ್ ಅಂದಾಗ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಆ ಆರೋಪಿಗಳನ್ನು ಹಾಜರುಪಡಿಸಲಾಗ್ತಾ ಇತ್ತು. ಬಟ್ ಈಗ ದೋಷಾರೋಪ ಪಟ್ಟಿಯನ್ನು ನಿಗದಿಪಡಿಸಿ ಸಲ್ಲಿಕೆ ಮಾಡೋದ್ರಿಂದಾಗಿ ನೀವು ಆರೋಪಿಗಳನ್ನು ಫಿಸಿಕಲಿ ಹಾಜರುಪಡಿಸಬೇಕಾಗತ್ತೆ. ಮಧ್ಯಾಹ್ನ 3 ಗಂಟೆಗೆ ನ್ಯಾಯಾಧೀಶರ ಮುಂದೆ ನಟ ದರ್ಶನ್ ಮತ್ತು ಉಳಿದ ಆರೋಪಿಗಳನ್ನು ಹಾಜರುಪಡಿಸಲಾಗುತ್ತೆ. ಆರೋಪಿಗಳ ಹಾಜರು ಬಳಿಕ ದೋಷಾರೋಪ ನಿಗದಿಯಾಗುತ್ತೆ. ಇಂದು ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳ ವಿರುದ್ಧ ದೋಷಾರೋಪ ನಿಗದಿ. ಈ ಹಿನ್ನೆಲೆಯಲ್ಲಿ ಜೈಲಿನಲ್ಲಿರುವಂತಹ ಹಾಗೂ ಬೇಲ್ ಮೇಲೆ ಹೋಗಿರುವಂತಹ, ಅಂದರೆ ಬೇಲ್ ಮೇಲೆ ಯಾರೆಲ್ಲ ಹೊರಗಿದ್ದಾರೆ ಆ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕು. ಸೊ ದರ್ಶನ್ ಮತ್ತು ಗ್ಯಾಂಗ್ನಿಂದ ಆದಂತಹ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ವಿರುದ್ಧ ದೋಷಾರೋಪ ನಿಗದಿ. ಎಲ್ಲ ಆರೋಪಿಗಳು ಕೂಡ ಹಾಜರಿರಬೇಕು ಅಂತ ಹೇಳಿ ಕೋರ್ಟ್ನಿಂದ ಸೂಚನೆ ಕೂಡ ಬಂದಿದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನೋಡಿ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಮಧ್ಯಾಹ್ನ 3 ಗಂಟೆಗೆ ನಟ ದರ್ಶನ್ ಸೇರಿದಂತೆ ಇತರ ಆರೋಪಿಗಳು ಯಾರೆಲ್ಲ ಇದ್ದಾರೆ ಅವರನ್ನ ಹಾಜರುಪಡಿಸಲಾಗುತ್ತೆ. ದೋಷಾರೋಪ ನಿಗದಿ ಮಾಡುವಂತಹ ಉದ್ದೇಶವನ್ನ ನಾವು ನೋಡ್ತಾ ಹೋಗೋದಾದ್ರೆ ಆರೋಪಿ ಯಾವ ಅಪರಾಧಕ್ಕಾಗಿ ವಿಚಾರಣೆಗೆ ಒಳಗಾಗಿದ್ದಾನೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕಾಗತ್ತೆ. ಹಾಗಾಗಿ ದೋಷಾರೋಪ ನಿಗದಿಯನ್ನ ಮಾಡಲಾಗುತ್ತೆ. ನೀನು ನ್ಯಾಯಯುತ ವಿಚಾರಣೆಯ ಹಕ್ಕುಗಳನ್ನು ಕಾಯ್ದುಕೊಳ್ಳೋದು ಇದು ಬಹಳ ಮುಖ್ಯವಾದಂಥ ವಿಚಾರ. ನೋಡಿ, ಯಾವುದೇ ರೀತಿಯ ದೋಷಾರೋಪ ಪಟ್ಟಿ ಅಥವಾ ದೋಷಾರೋಪವನ್ನು ನಿಗದಿ ಮಾಡುವಂಥ ಪ್ರಕ್ರಿಯೆಗಳ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಅದು ನ್ಯಾಯಯುತ ವಿಚಾರಣೆಯ ಹಕ್ಕುಗಳನ್ನು ಒಳಗೊಂಡಿರುತ್ತೆ. ಅದನ್ನು ಕಾಯ್ದುಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಕಾನೂನು ಏನು ಹೇಳುತ್ತೆ ಅಂತ ಹೇಳಿದ್ರೆ ಯಾವುದೇ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಮತ್ತು ಅಪರಾಧಿ ಅಂತ ಯಾರಿದ್ದಾರೆ ಅವರು ಕಾನೂನಿನ ವ್ಯಾಪ್ತಿಯ ಒಳಗೆ ಬರಬೇಕು ಮತ್ತು ಅವರಿಗೆ ಸೂಕ್ತ ರೀತಿಯ ಶಿಕ್ಷೆಗೆ ಒಳಪಡಿಸಬೇಕು, ಕಾನೂನಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಈ ನಿಟ್ಟಿನಲ್ಲಿ ದೋಷಾರೋಪ ನಿಗದಿ ಮಾಡುವ ಉದ್ದೇಶವನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಇನ್ನು ನ್ಯಾಯಾಲಯದ ಮುಂದೆ ಅನಾವಶ್ಯಕ ವಿಚಾರಣೆಗಳನ್ನು ತಪ್ಪಿಸೋದು ಕೂಡ ದೋಷಾರೋಪವನ್ನು ನಿಗದಿ ಮಾಡಲಾಗುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಇವತ್ತಿಗೂ ಕೂಡ ಯಾವುದೇ ಕೋರ್ಟ್ನ ಕೇಸ್ಗಳಂದಾಗ ಕೋರ್ಟ್ ಹಿಯರಿಂಗ್ ಡೇಟ್ಗಳು ಬಹಳಷ್ಟು ಮುಂದಕ್ಕೆ ಹೋಗ್ತಾ ಇರುತ್ತೆ. ಯಾಕಂದರೆ ಅಷ್ಟೊಂದು ಪ್ರಕರಣಗಳಿದ್ದಾವೆ. ನ್ಯಾಯಾಲಯದ ಸಮಯ ಅಂದರೆ ಅದು ಬಹಳ ಮುಖ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನ್ಯಾಯಾಲಯದ ಮುಂದೆ ಅನಾವಶ್ಯಕ ವಿಚಾರಣೆಗಳನ್ನು ತಪ್ಪಿಸುವ ಸದುದ್ದೇಶದಿಂದ ಈ ದೋಷಾರೋಪವನ್ನು ನಿಗದಿ ಮಾಡಲಾಗುತ್ತೆ. ರೆಡಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ? ಎಸ್ ದಿವ್ಯಾ, ನಿಜಕ್ಕೂ ಇವತ್ತು ದರ್ಶನ್ ಆ್ಯಂಡ್ ಗ್ಯಾಂಗಿಗೆ ಬಹಳಷ್ಟು ಮಹತ್ತರ ದಿನ ಅಂತ ಹೇಳ್ಬೋದು. ಯಾಕಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ಗೆ ಇವತ್ತು ದಿನಾಂಕ ಕೂಡ ನಿಗದಿಯಾಗುತ್ತೆ. ಯಾಕಂದರೆ ಈ ಹಿಂದೆ ಕೂಡ ಸುಪ್ರೀಂ ಕೋರ್ಟ್ ಆದಷ್ಟು ಬೇಗ ಟ್ರಯಲ್ ದಿನಾಂಕವನ್ನು ನಿಗದಿ ಮಾಡುವಂತೆ ನ್ಯಾಯಾಲಯಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಪ್ರಮುಖವಾಗಿ ದರ್ಶನ್ಗೆ ಒಂದು ವೇಳೆ ಹೊರಗಡೆ ಬರಬೇಕಾದ್ರೂ ಕೂಡ ಟ್ರಯಲ್ ಮುಗಿದ ಬಳಿಕ ಆತನ ಶಿಕ್ಷೆ ಪ್ರಮಾಣ ನೋಡಿಕೊಂಡು ತದನಂತರ ಜಾಮೀನಿಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಹೀಗಾಗಿ ಇಲ್ಲಿವರೆಗೆ ಆತ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ದುಕೊಂಡು ಪ್ರತಿ ಬಾರಿ ತಿಂಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಟೆಂಡ್ ಆಗ್ತಾ ಇದ್ದಿದ್ದು. ಬಟ್ ಇವತ್ತು ಪ್ರಮುಖವಾಗಿ ಖುದ್ದಾಗಿ ಜೈಲಾಧಿಕಾರಿಗಳು ಹಾಗೇನೆ ಸೆಂಟ್ರಲ್ ಡಿಸಿಪಿ ನೇತೃತ್ವದಲ್ಲಿ ಸಿಟಿ ಸಿವಿಲ್ ಆವರಣಕ್ಕೆ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಇವತ್ತು ಪ್ರೊಡ್ಯೂಸ್ ಮಾಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಸಮಯ ಕೂಡ ನಿಗದಿಯಾಗಿರುವಂಥದ್ದು. ಸೊ ಹೀಗಾಗಿ ಬಿಗಿ ಭದ್ರತೆಯನ್ನು ಕೂಡ ಸಿಟಿ ಸಿವಿಲ್ ನ್ಯಾಯಾಲಯದ ಸುತ್ತ ಮಧ್ಯಾಹ್ನದ ನಂತರ ಕೊಡಲಾಗುತ್ತೆ. ಯಾಕಂದ್ರೆ ದರ್ಶನ್ ಅಂದ್ರೆ ನಟ, ಹಾಗೇನೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬಹಳಷ್ಟು ಫ್ಯಾನ್ಸ್ ಒಂದು ಆತನ ಬಗ್ಗೆ ಬಹಳಷ್ಟು ಅಭಿಮಾನವನ್ನ ಹೊಂದಿರುವಂಥದ್ದು. ದರ್ಶನ್ ಬರ್ತಾನೆ ಅಂದ್ರೆ
ಆತನ ಬಗ್ಗೆ ಬಹಳಷ್ಟು ಜನ ಬರುವ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಸಿಟಿ ಸಿವಿಲ್ ಆವರಣದ ಸುತ್ತ ಬಿಗಿ ಭದ್ರತೆಯ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಹಾಗೆಯೇ ಪ್ರಮುಖವಾಗಿ ಈಗ ಟ್ರಯಲ್ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ ಏನು ಕಾಮಾಕ್ಷಿ ಪಾಳ್ಯ ಪೊಲೀಸರು ಪ್ರಕರಣವನ್ನ ತನಿಖೆ ನಡೆಸಿ ಚಾರ್ಜ್ ಶೀಟ್ ಫೈಲ್ ಅನ್ನ ಮಾಡಿದ್ದಾರೆ. ಸೊ ಚಾರ್ಜ್ ಶೀಟ್ ನ ಆಧಾರದ ಮೇರೆಗೆ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಸಾಕ್ಷಿಗಳಾಗಿರ್ಬೋದು, ಹಾಗೇನೆ FSL ರಿಪೋರ್ಟ್ ಆಗಿರ್ಬೋದು, ಎವಿಡೆನ್ಸ್ ಆಗಿರ್ಬೋದು, ಪ್ರಮುಖವಾಗಿ ರೇಣುಕಾ ಸ್ವಾಮಿ ಅವರ ಕುಟುಂಬಸ್ಥರ ಹೇಳಿಕೆ ಆಗಿರ್ಬೋದು. ಸೊ ಎಲ್ಲ ಕೂಡ ಟ್ರಯಲ್ ದಿನಾಂಕ ನಿಗದಿಯಾದ ದಿನದಿಂದ ಕೂಡ ಎಲ್ಲರನ್ನ ಒಬ್ಬೊಬ್ಬರನ್ನೇ ಕರೆಸಿ ಎಲ್ಲಾ ರೀತಿಯಾದಂತಹ ಹೇಳಿಕೆಗಳನ್ನ ದಾಖಲಿಸುವಂಥದ್ದು. ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಅಂದ್ರೆ ಮೆನ್ಷನ್ ಮಾಡಿದ್ದಾರೆ ಅದೇ ನ್ಯಾಯಾಲಯದಲ್ಲಿ ಕೂಡ ಅಂದ್ರೆ ಮೆನ್ಷನ್ ಆದಾಗ ಎರಡು ಕೂಡ ಹೋಲಿಕೆ ಆದಾಗ ಈಗಾಗಲೇ ಏನೆಲ್ಲ ಸೆಕ್ಷನ್ಗಳನ್ನ ನಮೂದು ಮಾಡಿದ್ದಾರೆ ಆ ಸೆಕ್ಷನ್ಗಳ ಅಡಿ ಏನೆಲ್ಲ ಶಿಕ್ಷೆಗಳಿದೆ ಅದನ್ನ ಪ್ರಕಟನ ನ್ಯಾಯಾಧೀಶರು ಮಾಡ್ತಾರೆ. ಸೊ ಇದು ದರ್ಶನ್ ಹಾಗೇನೆ ಪವಿತ್ರ ಗೌಡೆ ಹಾಗೆ ಇತರೆ ಆರೋಪಿಗಳಿಗೆ ಬಹಳಷ್ಟು ಪ್ರಾಮುಖ್ಯತೆ ಇರುವಂತದ್ದು. ಯಾಕಂದ್ರೆ ದರ್ಶನ್ ವಕೀಲರು ಕೂಡ ಇದೇ ದಿನಕ್ಕೆ ಕಾಯ್ತಾ ಇದ್ದದ್ದು. ಯಾಕಂದ್ರೆ ಟ್ರಯಲ್ ಹಂತದಲ್ಲಿ ಯಾವೆಲ್ಲ ಹೇಳಿಕೆ ಈ ಹಿಂದೆ ಕೂಡ ಹೈಕೋರ್ಟ್ ನಲ್ಲಿ ವಾದ ಮಾಡುವ ಸಂದರ್ಭದಲ್ಲಿ ಅಂದ್ರೆ ಸಾಕ್ಷಿದಾರರ ಮೇಲೆ ಒತ್ತಡ ಹಾಕಿ ಸಾಕ್ಷಿಯನ್ನ ನಮೂದು ಮಾಡಿದ್ದಾರೆ. ಹಾಗೇನೆ FSL ರಿಪೋರ್ಟ್ ಅನ್ನ ತಿರುಚಲಾಗಿದೆ. ಆಮೇಲೆ ಕಾಲ್ ಡೀಟೇಲ್ಸ್ ಆಗಿರ್ಬೋದು, ಫಾರೆನಿಕ್ಸ್ ಎಲ್ಲ ಡೀಟೇಲ್ಸ್ ಅನ್ನ ತಿರುಚಿ ಮೆನ್ಷನ್ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇವರು ವಾದವನ್ನ ಮಾಡ್ತಾ ಬಂದಿದ್ರು. ಸೊ ಈಗ ಟ್ರಯಲ್ ಸಂದರ್ಭದಲ್ಲಿ ನ್ಯಾಯಾಧೀಶರು ಕಲೆ ಹಾಕು ಅಂದ್ರೆ ನ್ಯಾಯಾಧೀಶರು ಬರುವಂತಹ ಎದುರುಗಡೆ ಸಾಕ್ಷಿಗಳೆಲ್ಲ ಏನಿದೆ ಅದೆಲ್ಲ ಬಹಳಷ್ಟು ಪ್ರಾಮುಖ್ಯತೆ ಇರುವಂತದ್ದು. ಸೊ 6 ತಿಂಗಳ ಅಥವಾ 7 ತಿಂಗಳ ಒಳಗಡೆ ಟ್ರಯಲ್ ಅನ್ನ ಕೂಡ ಮುಗಿಯೋದಕ್ಕೆ ನ್ಯಾಯಾಧೀಶರು ಕೂಡ ನಿರ್ಧಾರ ಮಾಡಿದ್ದಾರೆ. ಹಾಗೇನೆ ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ನಟ ದರ್ಶನ್ ಮಗ ವಿನೀಶ್ ಅವರ ಬರ್ತ್ಡೇ ಇವತ್ತು. ಸೊ ಪ್ರತಿ ಬಾರಿ ಕೂಡ ತನ್ನ ಮಗನ ಬರ್ತ್ಡೇನ ಬಹಳಷ್ಟು ಅದ್ದೂರಿಯಾಗಿ ಅಂದ್ರೆ ಕುಟುಂಬಸ್ಥರ ಜೊತೆ ಸಂಭ್ರಮ ಪಡುವಂಥದ್ದು. ಆದ್ರೆ ಎಲ್ಲೊಂದು ಕಡೆ ದರ್ಶನ್ ಸದ್ಯ ಪರಪ್ಪನಾಗ್ರರ ಜೈಲಲ್ಲಿ ಇರುವಂತದ್ದು. ಸೊ ಇದರ ಬೇಸರವನ್ನ ಕೂಡ ನ್ಯಾಯಾಲಯದ ಎದುರೊಂದು ಅಂದ್ರೆ ಇವತ್ತು ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಪ್ರತಿ ಬಾರಿ ಕೂಡ ನ್ಯಾಯಾಧೀಶರ ಎದುರು ತಾನು ಮಾತಾಡ್ಬೇಕಂತ ಕೈ ಎತ್ತುವ ಮೂಲಕ ಅಂದ್ರೆ ಆತ ತನ್ನ ನೋವನ್ನು ಕೂಡ ತೋಡಿಕೊಂಡಿರುವಂತದ್ದು. ಯಾಕಂದ್ರೆ ಮಗನ ಬರ್ತ್ಡೇ. ಸೊ ಹೀಗಾಗಿ ಇವತ್ತು ಕುಟುಂಬಸ್ಥರ ಭೇಟಿಗೆ ಏನು ಅವಕಾಶ ಮಾಡಿ ಕೊಟ್ಟಿಲ್ಲ. ಯಾಕಂದ್ರೆ ಇವತ್ತು ನ್ಯಾಯಾಲಯದಲ್ಲಿ ಟೈಮ್ ನಿಗದಿ ಆಗಿರೋ ಕಾರಣಕ್ಕಾಗಿ ಸೊ ಮನವಿ ಮಾಡುವ ಸಾಧ್ಯತೆ ಕೂಡ ಇದೆ. ಸೊ ಒಟ್ಟಾರೆ ಹೇಳಬೇಕಾದ್ರೆ ದರ್ಶನ್ ಹಾಗೇನೆ ಇತರೆ ಆರೋಪಿಗಳ ಪಾಲಿಗೆ ಟ್ರಯಲ್ ಏನು ಪ್ರಾರಂಭ ಆಗುತ್ತೆ ಇದು ಬಹಳಷ್ಟು ಮಹತ್ವವಾಗಿದೆ. ಹಾಗೇನೆ ಈಗಾಗಲೇ ಅವರ ವಕೀಲರು ಕೂಡ ಟ್ರಯಲ್ ಸಂದರ್ಭದಲ್ಲಿ ಏನೆಲ್ಲ ಅಂದ್ರೆ ಕೆಲವೊಂದು ಕ್ಲೂ ಸಿಗುತ್ತೆ ಅದರ ಆಧಾರದ ಮೇರೆಗೆ ಜಾಮೀನನ್ನ ಪಡೆಯೋದಕ್ಕೆ ಕೂಡ ಟ್ರೈ ಮಾಡ್ತಾರೆ. ದಿವ್ಯಾ, ಭವ್ಯ, ಈಗ ದೋಷಾರೋಪ ನಿಗದಿಯ ಉದ್ದೇಶ ಏನು ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡ್ಬೋದಾ? ಯಾವ ಕಾರಣಕ್ಕೆ ಈ ದೋಷಾರೋಪ ನಿಗದಿಯನ್ನ ಮಾಡಲಾಗುತ್ತೆ ಅಂತ? ಎಸ್, ಅಂದರೆ ಎಕ್ಸಾಂಪಲ್ ಈಗ ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನು ತೆಗೆದುಕೊಳ್ಳೋದಾದರೆ ಮೊದಲು ಪ್ರಕರಣದಲ್ಲಿ ಅಂದರೆ ಪೊಲೀಸರು ಒಂದು ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ. ತದನಂತರ ಆ ಚಾರ್ಜ್ ಶೀಟಲ್ಲಿ ಏನೆಲ್ಲ ಮೆನ್ಷನ್ ಆಗಿದೆ ಅದೇ ಅಂಶಗಳು ಕೂಡ ನ್ಯಾಯಾಧೀಶರ ಎದುರು ಕೂಡ ಅಂದರೆ ಕನ್ಫರ್ಮ್ ಆಗಬೇಕು. ಅಲ್ಲೇ ಒಂದು ಹೇಳಿಕೆ ಇಲ್ಲೊಂದು ಹೇಳಿಕೆ ಆದರೆ ಈ ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸರು ತಪ್ಪ ಮಾಡಿದ್ದಾರೆ ಅನ್ನೋದು ಸಾಬೀತಾಗುತ್ತೆ. ಸೊ ಅದೇ ರೀತಿ ಅದಾದ ನಂತರ ಪ್ರಜ್ವಲ್ ರೇವಣ್ಣ ಪೊಲೀಸರು ಏನೆಲ್ಲ ಸಬ್ಮಿಟ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತಹ ನ್ಯಾಯಾಧೀಶರ ಎದುರು ಸಾಕ್ಷ್ಯಗಳನ್ನು ಕೂಡ ನುಡಿದು ಅಂದ್ರೆ ಈಗಾಗಲೇ ಅವರಿಗೆ ಶಿಕ್ಷೆ ಪ್ರಮಾಣ ಪ್ರಕಟವಾಗಿರುವಂತದ್ದು. ಅದೇ ರೀತಿ ನಟ ದರ್ಶನ್ ಏನು ಈಗಾಗಲೇ ಕಾಮಾಕ್ಷಿ ಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ದಾರೆ. ಚಾರ್ಜ್ ಶೀಟ್ ಅಲ್ಲಿ ಬಹುತೇಕ ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ. ಆ ಚಾರ್ಜ್ ಫ್ರೇಮ್ ಏನೆಲ್ಲ ಆಗಿದೆ ಅದು ನ್ಯಾಯಾಧೀಶರ ಎದುರು ಕೂಡ ಫ್ರೇಮ್ ಆಗಬೇಕು. ಅಲ್ಲಿ ಏನಿದೆ ಅದೇ ನ್ಯಾಯಾಧೀಶರ ಎದುರು ಕೂಡ ಬರಬೇಕು. ಸೊ ಎರಡು ಕೂಡ ಹೋಲಿಕೆ ಆದ ನಂತರ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡ್ತಾರೆ. ಹಾಗೇನೆ ವಿನಾಕಾರಣ ಎಲ್ಲೋ ಒಂದು ಕಡೆ ಆರೋಪಿಯನ್ನಂತ ಏನು ದರ್ಶನ್ ಇದ್ದಾರೆ ಹಾಗೇನೆ ಇತರೆ ಆರೋಪಿಗಳಿದ್ದಾರೆ ಅವ್ರನ್ನ ಬೇಕಂತ ಏನಾದ್ರೂ ಇದರಲ್ಲಿ ಪ್ರಕರಣದಲ್ಲಿ ಸಿಲುಕಿಸಿ ಹಾಕಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನ್ಯಾಯಾಧೀಶರು ಗಮನಕ್ಕೆ ತೆಗೆದುಕೊಳ್ತಾರೆ. ಅಷ್ಟು ಮಾತ್ರವಲ್ಲದೆ ಈ ಪ್ರಕರಣವನ್ನ ಡಿಲೇ ಆಗೋದಕ್ಕೆ ಬಿಡಲ್ಲ. ಯಾಕಂದ್ರೆ ಒಂದು ಆರೋಪಿ ಆಗಿರ್ಬೋದು ಈಗಾಗಲೇ ಪರಪ್ಪನಾಗ್ರ ಜೈಲಲ್ಲಿ 60 ದಿವಸಕ್ಕೂ ಹೆಚ್ಚು ದಿನಗಳ ಕಾಲ ಆತ ಕಾಲವನ್ನು ಕಳೆದಿರುವಂತದ್ದು. ಸೊ ವಿನಾಕಾರಣ ಇಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಟೈಮ್ ಅನ್ನೋದು ಬಹಳಷ್ಟು ಪ್ರಾಮುಖ್ಯತೆ ಇರುವಂತದ್ದು. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ದರ್ಶನ್ ಆಗಿ ಇರ್ಬೋದು ಇತರ ಆರೋಪಿಗಳ ಪಾತ್ರ ಏನಿದೆ ಅನ್ನೋದು ಚಾರ್ಜ್ ಫ್ರೇಮ್ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳನ್ನ ನ್ಯಾಯಾಧೀಶರು ಗಮನದಲ್ಲಿ ಇಟ್ಟುಕೊಂಡು ಏನೆಲ್ಲ ಅಂದ್ರೆ IPC ಸೆಕ್ಷನ್ಗಳನ್ನ ಹಾಕಿದ್ದಾರೆ ಒಂದೊಂದು ಸೆಕ್ಷನ್ ಅಡಿ ಯಾವೆಲ್ಲ ಅಂದ್ರೆ ಕಠಿಣ ಕ್ರಮ ಆಗಿರ್ಬೋದು ಅಥವಾ ಶಿಕ್ಷೆ ಯಾವುದೆಲ್ಲ ನಮೂದಾಗುತ್ತೆ ಅದರ ಬಗ್ಗೆ ಕೂಡ ಮೆನ್ಷನ್ ಮಾಡ್ತಾರೆ. ಒಟ್ಟಾರೆ ಹೇಳಬೇಕಾದ್ರೆ ಟ್ರಯಲ್ ಅನ್ನೋದು ಬಹಳಷ್ಟು ಪ್ರಾಮುಖ್ಯತೆ ಇರುವಂತದ್ದು. ಯಾಕಂದ್ರೆ ಪೊಲೀಸರು ಒಂದು ವೇಳೆ ಬೇಕಂತಾನೆ ಚಾರ್ಜ್ ಶೀಟ್ ಫೈಲ್ ಮಾಡುವಾಗ ಕೆಲವೊಂದು ಅಂಶಗಳನ್ನ ಮೆನ್ಷನ್ ಮಾಡಿರೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ದರ್ಶನ್ ಪರ ವಕೀಲರ ಆರೋಪ ಕೂಡ ಅದೇ ಆಗಿರುವಂತದ್ದು. ದರ್ಶನ್ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ಬೇಕಂತ ಆತನನ್ನ ಇಲ್ಲಿ
ಸಿಲುಕಿಸಿ ಹಾಕಲಾಗಿದೆ. ಹಾಗೆಯೇ CCTV ಫೂಟೇಜ್ ಇಲ್ಲ, ಕೇವಲ ಆತನ ಕಾರ್ ಪಾಸ್ ಆಗೋದು ಮಾತ್ರ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ದರ್ಶನ್ ಅನ್ನ ಈ ಪ್ರಕರಣದಲ್ಲಿ ಭಾಗಿ ಮಾಡಿಸಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡಿದ್ರು. ಅದೆಲ್ಲ ಅಂಶಗಳು FSL ವಿಚಾರ ಆಗಿರ್ಬೋದು, ಎಲ್ಲ ಅಂಶಗಳು ಟ್ರಯಲ್ ಸಂದರ್ಭದಲ್ಲಿ ಬರುತ್ತೆ. ಟ್ರಯಲ್ ಸಂದರ್ಭದಲ್ಲಿ ಯಾರೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಆ ವೈದ್ಯರನ್ನ ಕೂಡ ಕರೆಸ್ತಾರೆ. FSL ರಿಪೋರ್ಟ್ ಯಾರು ಮಾಡಿದ್ದಾರೆ ಅವ್ರನ್ನ ಕೂಡ ಕರೆಸ್ತಾರೆ. CCTV ಫೂಟೇಜ್ ಎಲ್ಲೆಲ್ಲ ಅಂದ್ರೆ ಹೋಟೆಲ್ಗಳಲ್ಲಿ ಸಿಕ್ಕಿದೆ ಅವ್ರನ್ನ ಕರೆಸ್ತಾರೆ. ಏನು ಸುಮಾರು 14ಕ್ಕೂ ಹೆಚ್ಚು ಸಾಕ್ಷಿದಾರರಿದ್ದಾರೆ ಅವರನ್ನ ಕೂಡ ಕರೆಸ್ತಾರೆ. ಪ್ರತಿಯೊಬ್ಬರ ಹೇಳಿಕೆಗಳನ್ನು ಕೂಡ ನ್ಯಾಯಾಧೀಶರ ಎದುರು, ಪೊಲೀಸರ ಎದುರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇ ಸ್ಟೇಟ್ಮೆಂಟ್ ಅನ್ನ ನ್ಯಾಯಾಧೀಶರ ಎದುರು ಕೂಡ ಕೊಡಬೇಕಾಗುತ್ತೆ. ಸೊ ಒಟ್ಟಾಗಿ ಎರಡನ್ನೂ ಕೂಡ ತಾಲೆ ಹಾಕಿದ ನಂತರ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ದರ್ಶನ್ ಪರ ವಕೀಲರು ಹೇಳುವಂಥದ್ದು ಟ್ರಯಲ್ ಆದ ನಂತರ ದರ್ಶನ್ ಹೊರಬರುವ ಎಲ್ಲ ಲಕ್ಷಣಗಳು ಇದೆ ಅನ್ನೋ ನಂಬಿಕೆಯಲ್ಲಿ ಕೂಡ ಇರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಇದು ಸುಮಾರು 6 ರಿಂದ 7 ತಿಂಗಳುಗಳ ಕಾಲ ಟೈಮ್ ತೆಗೆದುಕೊಳ್ಳುವ ಸಾಧ್ಯತೆ ಇರುವಂಥದ್ದು. ದಿವ್ಯಾ, ಇವತ್ತು ಆರೋಪಿಗಳಿಗೆ ಏನಾದರೂ ನ್ಯಾಯಾಲಯದಲ್ಲಿ ಮಾತಾಡೋ ಅವಕಾಶಗಳು ಇರುತ್ತಾ ಕ್ರಿಸ್ಪ್ ಆಗಿ ಹೇಳೋದಾದ್ರೆ? ಎಸ್, ಯಾಕಂದರೆ ಈ ಹಿಂದೆ ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಆತನನ್ನು ಪ್ರೊಡ್ಯೂಸ್ ಮಾಡುವಾಗ ಆತ ಪ್ರತಿ ಬಾರಿ ಕೂಡ ಕೈ ಎತ್ತೋ ಮೂಲಕ ತನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಈ ಹಿಂದೆ ಕೂಡ ತನಗೆ ಒಬ್ಬನಿಗೆ ವಿಷ ಕೊಡಿ ಅಂತ ಒಂದು ಮನವಿಯನ್ನು ಮಾಡಿದ. ಇವತ್ತು ನ್ಯಾಯಾಧೀಶರ ಎದುರು ತನ್ನ ಅಳಲನ್ನು ಯಾವ ರೀತಿ ತೋಡ್ಕೋತಾನೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂಥದ್ದು. ಯಾಕಂದರೆ ತಲೆದಿಂಬು ವಿಚಾರ ಆಗಿರ್ಬೋದು, ಹಾಗೆಯೇ ಜೈಲಲ್ಲಿ ಕನ್ನಡಿ ಬಾಚನಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಅರ್ಜಿಯನ್ನು ಹಾಕಿದ್ರು. ಆದರೆ ನ್ಯಾಯಾಧೀಶರು 1 ತಿಂಗಳಿಗೊಮ್ಮೆ ಬಟ್ಟೆ ಆಗಿರ್ಬೋದು, ಚದ್ದರ್ ಆಗಿರ್ಬೋದು ಇದನ್ನು ಕೊಡೋದಕ್ಕೆ, ಹಾಗೆಯೇ ಬೇರೆ ಬ್ಯಾರಕ್ ಸೆಲ್ಲಿಗೆ ಒಂದು ಆತನನ್ನು ಶಿಫ್ಟ್ ಮಾಡೋದಕ್ಕೆ ಸೂಚನೆ ಕೊಟ್ಟಿರುವಂಥದ್ದು. ಸೊ ಇದರಲ್ಲಿ ಆತನಿಗೆ ಇಷ್ಟ ಇದೆಯಾ ಇಲ್ವಾ ಅನ್ನೋದರ ಒಪಿನಿಯನ್ನ ಕೂಡ ಇವತ್ತು ನ್ಯಾಯಾಧೀಶರ ಎದುರು ಹೇಳುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಈಗಾಗಲೇ ಆತನನ್ನು ಕ್ವಾರಂಟೈನ್ ಸೆಲ್ಲಲ್ಲಿ ಇಟ್ಟಿರುವಂಥದ್ದು. ಸೊ ಇತರೆ ಬ್ಯಾರಕ್ ಸೆಲ್ಗೆ ಶಿಫ್ಟ್ ಮಾಡುವಂತೆ ಒಂದು ಮನವಿ ಮಾಡುವ ಸಾಧ್ಯತೆ ಇದೆ. ಯಾಕಂದರೆ ತಾನು ಸೂರ್ಯನ ಬೆಳಕನ್ನು ನೋಡದೆ ಬಹಳಷ್ಟು ದಿನಗಳು ಆಗಿದೆ, ಕೈಯೆಲ್ಲ ಕಾಲೆಲ್ಲ ಫಂಗಸ್ ಬಂದಿದೆ ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ. ಅಷ್ಟು ಮಾತ್ರವಲ್ಲದೆ ತನ್ನ ಆರೋಗ್ಯದಲ್ಲಿ ಅಂದರೆ ಬೆನ್ನು ನೋವು ಮತ್ತೆ ಉಲ್ಬಣ ಆಗಿದೆ ಅನ್ನೋ ಅಂಶವನ್ನು ಕೂಡ ಮೆನ್ಷನ್ ಮಾಡಿದರು. ಸೊ ಹೀಗಾಗಿ ಜೈಲಲ್ಲಿ ಯಾವ ರೀತಿ ಆತ ವಾಸ ಮಾಡ್ತಾ ಇದ್ದಾನೆ ಅದರ ಬಗ್ಗೆ ಒಂದು ಖುದ್ದಾಗಿ ನ್ಯಾಯಾಧೀಶರ ಎದುರು ಹೇಳುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಅದಕ್ಕೆ ನ್ಯಾಯಾಧೀಶರು ಪರ್ಮಿಷನ್ ಕೊಟ್ಟೇ ಕೊಡ್ತಾರೆ. ಯಾಕಂದರೆ ಕೈದಿಯ ಅಲ್ಲಿ ಇರುವಂತಹ ಅನುಭವ ಏನಿದೆ ಅನ್ನೋದನ್ನು ನ್ಯಾಯಾಧೀಶರು ಕೇಳ್ತಾರೆ. ಸೊ ಒಟ್ಟಾರೆ ಹೇಳಬೇಕಾದ್ರೆ 3 ಗಂಟೆಗೆ ಪ್ರೊಡ್ಯೂಸ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್ ಏನು ಹೇಳ್ತಾರೆ ಅನ್ನೋ ಕುತೂಹಲ ಕೂಡ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಕೊಲೆ ಆರೋಪಿ ದರ್ಶನ್ ಪುತ್ರ ವಿನೀಶ್ಗೆ ಹುಟ್ಟುಹಬ್ಬ. ಬರ್ತ್ಡೇ ದಿನ ಮಗನನ್ನ ನೋಡಲಾಗದೆ ದರ್ಶನ್ ಜೈಲಿನಲ್ಲಿ ಪರದಾಟ. ಜೈಲಿನಲ್ಲಿ ದಚ್ಚುಗೆ ಕಾಡ್ತಾ ಇದೆ ಮಗನ ಆ ಸುಂದರ ಕ್ಷಣಗಳು. ಕೆಲ ಹೊತ್ತು ಬ್ಯಾರಕ್ನಲ್ಲಿ ವಾಕ್ ಮಾಡಿದ್ದಾರೆ ನಟ ದರ್ಶನ್ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬೆಳಗ್ಗೆದ್ದು ದೇವರಿಗೆ ನಮಸ್ಕಾರ ಮಾಡಿದ್ದಾರೆ ದರ್ಶನ್. ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ವಾಸವನ್ನು ನಟ ದರ್ಶನ್ ಅನುಭವಿಸ್ತಾ ಇದ್ದಾರೆ. ಆದರೆ ಒಂದು ಕ್ಷಣದ ಕೋಪ, ಒಂದು ಕ್ಷಣದ ನಿರ್ಧಾರ ನಮ್ಮ ಬದುಕನ್ನು ಎತ್ತ ಕಡೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಇವತ್ತು ನೋಡಿ, ಕುಟುಂಬದ ಜೊತೆ ಮಗನ ಜೊತೆ ಕಾಲ ಕಳಿಬೇಕಾಗಿದ್ದಂಥ ನಟ ದರ್ಶನ್ ಜೈಲು ವಾಸವನ್ನು ಅನುಭವಿಸ್ತಿದ್ದಾರೆ. ದೂರದಿಂದಲೇ ತನ್ನ ಮಗನಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ತನ್ನ ಮಗನಿಗೆ ಆಯುರ ಆರೋಗ್ಯವನ್ನು ಭಗವಂತ ಕರುಣಿಸ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಕೂಡ ಮಾಡಿದ್ದಾರೆ. ಆದರೆ ನೀವು ಗಮನಿಸಬೇಕು, ಈ ಸುಂದರ ಕ್ಷಣಗಳನ್ನು ತನ್ನ ಮಗನ ಜೊತೆ ಕಳಿಬೇಕಾಗಿತ್ತು, ಆದರೆ ಅವಕಾಶವನ್ನು ಸ್ವತಃ ದರ್ಶನ್ ಕಳೆದುಕೊಂಡಿದ್ದಾರೆ.